ಈ 3 ಮೆಥಡ್ ಮಾಡುವುದರಿಂದ ಡೆಂಗ್ಯೂ ನಿಮ್ಮ ಮನೆ ಹತ್ತಿರ ಸುಳಿಯೋದೇ ಇಲ್ಲ. ಯಾವುದಾದರೂ ಒಂದು ಮೆಥಡನ್ನು ಫಾಲೋ ಮಾಡಬಹುದು. ತುಂಬ ಎಫೆಕ್ಟಿವ್ ಇದೆ. ನೋಡೋಣ ಬನ್ನಿ. ಆಯುರ್ವೇದಿಕ ತಜ್ಞರಿಂದ ನಾನು ತಿಳಿದುಕೊಂಡು ನಾನು ಇನ್ಸ್ಪೈರ್ ಆಗಿ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಹಲೋ, ಎಲ್ಲರಿಗೂ ನಮಸ್ಕಾರ. ಈಗ ಆಲ್ಮೋಸ್ಟ್ ಇದು ರೆನಿ ಸೀಸನ್ನು. ಎಲ್ಲ ಕಡೆ ಡೆಂಗ್ಯೂ ನೀವು ಕೇಳಿದ್ದೀರಾ. ಡೆಂಗ್ಯೂ ಎಲ್ಲ ಕಡೆ ಹರಡ್ತಾ ಇದೆ. ಚಿಕ್ಕ ಮಕ್ಕಳದಿಂದ ಹಿಡಿದು ದೊಡ್ಡವರಿಗೂ ಕೂಡ ಇದು ಕಾಟ ತುಂಬ ಕೊಡ್ತಾ ಇದೆ. ಆದರೆ ಆ ಡೆಂಗ್ಯೂಗೆ ಏನು ಪರಿಹಾರ ಅಂದರೆ, ನಾನು 3 ವರ್ಷದಿಂದ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂತಂದರೆ, ನಾನು ಆಲ್ಮೋಸ್ಟ್ ಈ ನೀವು ಗೊತ್ತಲ್ವ ನಿಮಗೆ, ಕೆಮಿಕಲ್ಸ್ ಇಂದ ತುಂಬ ಸೈಡ್ ಇಫೆಕ್ಟ್ಸ್ ಇದೆ ಇವಾಗ. ಅದರಿಂದ ನಾನು ಜಾಸ್ತಿ ಅವಾಯ್ಡ್ ಮಾಡ್ತಾ ಇದ್ದೀನಿ. ಅಂದರೆ ಏನು, ಎಮರ್ಜೆನ್ಸಿಗೆ ನೀವು ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಮನೆ ಮದ್ದು ಮಾಡಿಕೊಂಡು 3 ವರ್ಷದಿಂದ ನಾನು ಅದನ್ನು ಅಂದರೆ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ವಿಂಡೋಸ್ ಎಲ್ಲಿರುತ್ತೆ, ಡೋರ್ಸ್ ಎಲ್ಲಿರುತ್ತೆ ಅಲ್ಲೆಲ್ಲ ಅದನ್ನು ಇಡ್ತಾ ಇದ್ದೀನಿ. ಆಯುರ್ವೇದಿಕ್ ಮನೆ ಮದ್ದು ತುಂಬ ಈಸಿ ಇದೆ. ಅದನ್ನು ಫಾಲೋ ಮಾಡಿ ನೀವು. ಇಷ್ಟ ಆದರೆ ತುಂಬ ಒಳ್ಳೆ, ಅಂದರೆ ಹೇಳಬೇಕಂತಂದರೆ ತುಂಬ ಒಳ್ಳೆ ಇಫೆಕ್ಟ್ ಕೊಟ್ಟಿದೆ. ನಾನು ಅಲ್ಲದೇ ಕೂಡ ನನ್ನ ಸರೌಂಡಿಂಗ್ಸ್ ಎಲ್ಲ, ನನ್ನ ಅಕ್ಕಪಕ್ಕದಲ್ಲಿ ಇರ್ತಾರಲ್ವ, ಅವರಿಗೆಲ್ಲ ಕೂಡ ನಾನು ಹೇಳಿದ್ದೀನಿ. ಅವರು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ನೀವು ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ಅದನ್ನು ಅನುಸ್ಕರಿಸ್ಕೊಂಡು ಹೋಗಿ. ಯಾಕಂತಂದರೆ ಆಲ್ಮೋಸ್ಟ್ ಏನಂದರೆ ಕೆಮಿಕಲ್ದಿಂದ ತುಂಬ ಸೈಡ್ ಇಫೆಕ್ಟ್ಸ್ ಇದೆ. ಅದರಿಂದ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ನಾನು ಏನು ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ. ಥ್ಯಾಂಕ್ ಯು. ನೋಡಿ, ಇಲ್ಲಿ ದೀಪ ಇದೆ. ಈ ದೀಪದಲ್ಲಿ ನಾನು ಈ ಮಸ್ಟರ್ಡ್ ಆಯಿಲ್ ಅಂತಾರಲ್ವ, ಸಾಸಿವೆ ಎಣ್ಣೆ, ಆಮೇಲೆ ನೀಲಗಿರಿ ಎಣ್ಣೆ, ಆಮೇಲೆ ಇದು ಕರ್ಪೂರ. ಈ ಕರ್ಪೂರ ಬೇಕಂದರೆ ನೀವು ಲವಂಗನೂ ಹಾಕ್ಬೋದು. ಇದರಲ್ಲಿ ಹಾಕಿ ಡೈಲಿ ನಿಮ್ಮ ಮನೆಯಲ್ಲಿ ಎಲ್ಲಿ ಸೊಳ್ಳೆ ಜಾಸ್ತಿ ಇರುತ್ತೋ ಅಲ್ಲಿ ಈ ದೀಪಗಳನ್ನ ಹಚ್ಚಿ ಇಟ್ಬಿಡಿ. ಸಣ್ಣಾಗಿ ಉರಿತಾ ಇದ್ರಂದರೆ ಆ ವಾಸನೆಗೆ ಸೊಳ್ಳೆಗಳು ಬರೋದಿಲ್ಲ. ನಾನು ಇದೆ ನೋಡಿ, ಇವಾಗ ದೀಪದಲ್ಲಿ ಹಾಕಿದ್ದೀನಿ ಈ ಎಣ್ಣೆ. ಹೇಳಿದ್ನಲ್ವ ನಾನು, ನೀಲಗಿರಿ ಎಣ್ಣೆ, ಮಸ್ಟರ್ಡ್ ಆಯಿಲು, ಆಮೇಲೆ ಈ ಏನಂತಂದರೆ ಅವಕ್ಕೆ ಮಸ್ಟರ್ಡ್ ಆಯಿಲ್ ಆಗಲಿ, ನೀಲಗಿರಿ ಎಣ್ಣೆ ಆಗಲಿ, ಕ್ಲೂವ್ ಆಯಿಲ್ ಅಂತ ಬರುತ್ತೆ, ಕ್ಲೂವ್ ಆಯಿಲು, ಇದೆಲ್ಲ ಇವು 3 ಎಣ್ಣೆ ಸೊಳ್ಳೆಗಳಿಗೆ ಬರಲ್ಲ. ತುಂಬ ಸುವಾಸನೆಯಿಂದ ಕೂಡಿರ್ತಾವಲ್ಲ, ಇದರಿಂದ ಈ ಸೊಳ್ಳೆಗಳು ಎಂಟ್ರಿ ಹೊಡೆಯೋದಿಲ್ಲ. ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಂಗಡಿಯಲ್ಲಿ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಲವಂಗನ ಕುಟ್ಟಿ ಜಜ್ಜಿ ಅದನ್ನು ಹಾಕಿ, ಈ ಕರ್ಪೂರವನ್ನು ಹಾಕಿ ಈ ದೀಪಗಳನ್ನ ಹಚ್ಚಿ, ವಿಂಡೋ ಅಂದರೆ ಡೋರ್ ಎಂಟ್ರಿ ಹೊಡಿತಾ ಇರುತ್ತಲ್ವ, ಅಲ್ಲಿಂದ ಬರುತ್ತೆ ಸೊಳ್ಳೆಗಳು, ಅಲ್ಲಿಂದ ಇದನ್ನು ಮಾಡಿ. ಆಮೇಲೆ ಈ ವಿಂಡೋ ಹತ್ತಿರ ಇಡಿ. ನಿಮ್ಮ ಬೆಡ್ಡು, ನೀವೆಲ್ಲಿ ಕೂತ್ಕೊಳ್ತೀರಾ, ಆಮೇಲೆ ಕಿಚನ್ದಲ್ಲಿ ಏನಾದರೂ ವರ್ಕ್ ಮಾಡ್ತಾ ಇದ್ದರೆ, ಅಡುಗೆ ಮಾಡ್ತಾ ಇದ್ದರೆ ಅಲ್ಲಿ ಪಕ್ಕದಲ್ಲಿ ಇದನ್ನು ಮಾಡಿಬಿಟ್ಟು. ಸೆಕೆಂಡು, ಈ ಬೌಲ್ನಲ್ಲಿ ಬಿಸಿ ನೀರು. ಈ ಬಿಸಿ ನೀರನ್ನು ನೀವು ಏನಂತಂದರೆ ಮಾರ್ನಿಂಗ್ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿ ಆಗಲಿಕ್ಕೆ ಬಿಸಿ ನೀರು ಇದ್ದೇ ಇರುತ್ತೆ. ಆ ಬಿಸಿ ನೀರಿನಲ್ಲಿ ಲವಂಗ ಹಾಕಿ, ಆಮೇಲೆ ನೀಲಗಿರಿ ಎಣ್ಣೆ ಹಾಕ್ಬೋದು. ನೀವು ನೀಲಗಿರಿ ಎಣ್ಣೆ 2 ಡ್ರಾಪ್ ಹಾಕಿ ಇಟ್ಬಿಡಿ ಅಷ್ಟೇ, ಬೇರೆದೇನೂ ಇಲ್ಲ. ಆ ನೀಲಗಿರಿ ಎಣ್ಣೆ ಬಿಸಿ ನೀರಿನಲ್ಲಿ ಆ ಸ್ಮೆಲ್ ಬರ್ತಾ ಇದ್ರಂದರೆ ನಿಮ್ಮ ಅಕ್ಕಪಕ್ಕದಲ್ಲಿನೂ ಸೊಳ್ಳೆಗಳು ಸುಳಿಯೋದಿಲ್ಲ. ಆಮೇಲೆ ನೆಕ್ಸ್ಟು ಥರ್ಡು ನೋಡಿ, ಎಲ್ಲರ ಮನೆಯಲ್ಲಿ ಕಾಟನ್ ಇದ್ದೇ ಇರುತ್ತೆ. ಈ ಕಾಟನನ್ನು ನೀವು ನೀಲಗಿರಿ ಎಣ್ಣೆಯಿಂದ ಸ್ವಲ್ಪ ಡಿಪ್ ಮಾಡಿಬಿಟ್ಟು ಕಾರ್ನರ್ಸ್ ಎಲ್ಲಿ ನಿಮಗೆ ಎಂಟ್ರಿ ಆಗ್ತಾ ಇರುತ್ತೆ ಆ ಸೊಳ್ಳೆಗಳು ಅಲ್ಲಿ, ಅಟ್ಲೀಸ್ಟ್ ಒಂದು ಬೆಡ್ರೂಮಲ್ಲಿ, ಕಿಚನ್ದಲ್ಲಿ ಎಲ್ಲ ಕಡೆನೂ ಒಂದೊಂದಾಗಿ ನೀವು ಒಂದು ಪೇಪರ್ ಮೇಲೆ ಇಲ್ಲ ಒಂದು ಪ್ಲೇಟೋ ಏನಾದರೂ ಒಂದು ವಸ್ತು ತೊಗೊಂಡ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಎದ್ದಿ ಇದನ್ನು ನೀವು ಇಡಿ. ನೋಡಿ, ಈ ಥರನೂ ನಾನು ಮಾಡಿದ್ದೀನಿ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಥರ ಏನು ಮಾಡ್ತೀನಿ ನಿಮ್ಗೆ ಆಮೇಲೆ ತೋರಿಸ್ತೀನಿ. ನಾನು ಕಾರ್ನರ್ದಲ್ಲಿ ಯಾವಾಗ್ಲೂ ಈ ಉಂಡೆಗಳು, ಕಾಟನ್ದು ಉಂಡೆಗಳು, ನೀಲಗಿರಿ ಎಣ್ಣೆಯಿಂದ ಲೆವೆಂಡರ್ ಆಯಿಲ್ ಅಂತ ಬರುತ್ತೆ, ಕ್ಲೂವ್ ಆಯಿಲ್ ಬರುತ್ತೆ, ಯೂಕಲಿಪ್ಟಸ್ ಆಯಿಲ್ ಅಂತಾರೆ, ಅದಕ್ಕೆ ನೀಲಗಿರಿ ಎಣ್ಣೆ. ಸೊ ಈ ಥರ ನೀವು ಆ ಉಂಡೆಗಳನ್ನು ಆ ಎಣ್ಣೆಯಲ್ಲಿ ಪ್ರತಿ ದಿವಸ, ನಾನೇನಂತಂದರೆ ಎವ್ರಿ ಡೇ
ಒಂದೊಂದೇ ಆಯಿಲ್ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಆ ಥರ ನೀವು ಮಾಡಿಬಿಟ್ಟು ಆಲ್ಮೋಸ್ಟ್ ಕೆಮಿಕಲ್ಸ್ ಇದರಿಂದ ಅವಾಯ್ಡ್ ಮಾಡ್ಬೋದು. ಏನಂತಂದರೆ ಎಮರ್ಜೆನ್ಸಿಗೆ ನೀವು ಇದನ್ನು ಮಾಡ್ಕೋಬೋದು, ಇಲ್ಲ ಅಂತಲ್ಲ. ಆದರೆ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ, ಎಷ್ಟು ಆಗುತ್ತೋ ಅಷ್ಟು ಮನೆಮದ್ದನ್ನು ಯೂಸ್ ಮಾಡಿ ಅಂತ ಡೆಂಗ್ಯೂಯಿಂದ ನಮ್ಮ ಮಕ್ಕಳಾಗಲಿ ಇದನ್ನಾಗಲಿ ನಾವು ಮನೆಯಲ್ಲಿ ಹೇಗೋ ಮಾಡ್ಕೊಳ್ತೀವಿ. ಆದರೆ ಹೊರಗಡೆ ಹೋದಾಗ ಹೇಗೆ ಏನು ಅಂತ ಅನ್ನೋದು ನಿಮಗೆ ಇದ್ದೇ ಇರುತ್ತೆ. ಹೊರಗಡೆ ಹೋದಾಗೂ ಕೂಡ ಮಕ್ಕಳಿಗೆ ಏನಂತಂದರೆ ಈ ನೀಲಗಿರಿ ಎಣ್ಣೆ ಇರುತ್ತಲ್ವ, ಯೂಕೆಲಿಪ್ಟಸ್ ಆಯಿಲು ಜಸ್ಟು ಒಂದು ಡ್ರಾಪ್ ಅವ್ರ ಶರ್ಟು, ಆಮೇಲೆ ಈ ಇದ್ರ ಮೇಲೆ ನೀವು ನೀ ಇಲ್ಲ ಈ ಇದನ್ನಂತಾರೆ ನೋಡಿ, ಈ ಕಾಲು ಕೆಳಗಡೆ ಆ ಕಾಲು ಹಿಂಭಾಗದಲ್ಲಿ ಒಂದೊಂದು ಡ್ರಾಪನ್ನು ನೀವು ನೀಲಗಿರಿ ಎಣ್ಣೆ ಹಚ್ಚಿ ಕಳಿಸ್ಬೋದು ಮಕ್ಕಳಿಗೆ. ಇಲ್ಲ ಅಂತಂದ್ರೂ ಏನೂ ಇಲ್ಲಪ್ಪ ಅಂತಂದರೆ ಕೋಕೋನಟ್ ಆಯಿಲೂ ಕೂಡ ನೀವು ಹಚ್ಚಿ ಮಕ್ಕಳಿಗೆ ಕಳಿಸಿ, ಸೊಳ್ಳೆಗಳು ಕಚ್ಚೋದಿಲ್ಲ. ಆಮೇಲೆ ಆಲ್ಮೋಸ್ಟ್ ಸರೌಂಡಿಂಗ್ಸು ಕ್ಲೀನಾಗಿ ಇಟ್ಕೊಳೋದು ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು. ಯಾಕಂತಂದರೆ ಸರೌಂಡಿಂಗ್ಸು ಈಗ ನಮ್ಮನೆ ಕ್ಲೀನ್ ಮಾಡ್ಕೊಂಡ್ವಿ, ಅಕ್ಕಪಕ್ಕದಲ್ಲಿ ಎಲ್ಲ ತುಂಬ ಗಲೀಜು ಇತ್ತಂತಂದರೆ ಆ ಗಲೀಜಿಂದ ಆ ಸೊಳ್ಳೆಗಳು ಎಂಟ್ರಿ ಹೊಡೆಯುತ್ತೆ. ಡೆಂಗ್ಯೂ ಸೊಳ್ಳೆ ನಿಮ್ಗೆ ಗೊತ್ತು, ಆಲ್ಮೋಸ್ಟ್ 150 ಮೀಟ್ರ್ ಅಂದರೆ ಅದು ಬಂದು ಕಚ್ಚುತ್ತೆ ಅಂತ ಹೇಳ್ತಾರೆ. ಸೊ ಎಲ್ಲ ಟಿ ವಿ ನ್ಯೂಸ್ ನೀವು ನೋಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಾನು ಆಮೇಲೆ ಇನ್ನೊಂದು ಇದನ್ನು ಮಾಡಿದ್ದೀನಿ ನಿಮಗೆ, ಈ ಈರುಳ್ಳಿಯಿಂದ. ಈ ಈರುಳ್ಳಿನ ತುಂಬ ಬೆನಿಫಿಟ್ ಇದೆ. ಈ ಈರುಳ್ಳಿಯಲ್ಲಿ ದೀಪ ಹಚ್ಚೋದ್ರಿಂದ, ಸೊ ಅದು ಹೇಗೆ ಹಚ್ಚಬೇಕು, ಅದು ಹೇಗೆ ಮದ್ದನ್ನು ರೆಡಿ ಮಾಡಬೇಕು ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಅದರ ಪ್ರಕಾರ ನೀವು ಮಾಡಿ ನೋಡಿ. ಮಾಡಿದಾದ ಮೇಲೆ ನಿಮಗೆ ಏನು ಬೆನಿಫಿಟ್ ಕೊಡ್ತು, ಸೊ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನನಗಂತೂ 3 ಇಯರ್ಸ್ದಿಂದ ನಾನು ಮಾಡ್ತಾ ಇದ್ದೀನಿ, ನನಗೆ ತುಂಬ ಒಳ್ಳೆ ಬೆನಿಫಿಟ್ ಕೊಟ್ಟಿದೆ. ಆಮೇಲೆ ಈ ಡೆಂಗ್ಯೂಯಿಂದ ನಾವು ದೂರ ಇದ್ದೀವಿ. ನಮ್ಮ ಮನೆಯಲ್ಲಿ ಯಾರೂ ಡೆಂಗ್ಯೂಯಿಂದ ಸಫರ್ ಆಗಿಲ್ಲ. ಸೊ ಅದಕ್ಕೂ ನಿಮಗೂ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಥರ್ಡ್ ಮೆಥಡು, ಒಂದು ದೊಡ್ಡ ಸೈಜು ಈರುಳ್ಳಿ ತೆಗೆದುಕೊಂಡು ಅದನ್ನು ಮಧ್ಯದಲ್ಲಿ ಕೊರೆದ್ಬಿಟ್ಟು ಅದರಲ್ಲಿ ನೀಲಗಿರಿ ಎಣ್ಣೆ, ಮಸ್ಟರ್ಡ್ ಆಯಿಲು, ಆಮೇಲೆ ನಿಮ್ಗೆ ಬೇಕಾಗಿರೋದು ಕೋಲ್ಗೇಟೋ ಈ ಕ್ಲೋಸಪ್ಪೋ ಯಾವುದಾದ್ರೂ, ಅದು ಏನಂದರೆ ಮೇಣದ ಥರ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಬತ್ತಿಯನ್ನು. ಕರ್ಪೂರ ಒಂದು ಬೇಕು. ಇವನ್ನೆಲ್ಲ ನಾನು ನೋಡಿ ನೀವು ಮಾಡೋದು ನಾನು ವಿಧಾನ. ಎಣ್ಣೆಯಲ್ಲಿ ಮಧ್ಯದಲ್ಲಿ ಈರುಳ್ಳಿನ ಕೊರೆದ್ಬಿಟ್ಟು ಎಣ್ಣೆ ಹಾಕಿಬಿಡಿ, 2 ಥರದ ಎಣ್ಣೆಗಳನ್ನು. ಆಮೇಲೆ ಈ ಕೋಲ್ಗೇಟೋ ಕ್ಲೋಸಪ್ ಏನಿರುತ್ತೋ ಅದನ್ನು ಹಾಕಿ ಕರ್ಪೂರ ಹಾಕಿ ಹಚ್ಚಿ ಸ್ವಲ್ಪ ಹೊತ್ತು. ಅದಾದಮೇಲೆ ಒಂದು 2-3 ಮಿನಿಟ್ಸು ಇದು ಉರಿಯುತ್ತೆ, ಬಂದಾಗುತ್ತೆ. ಆಮೇಲೆ ಕಾಟನ್ದು ಬತ್ತಿ ಇರುತ್ತಲ್ವ, ಅದನ್ನು ತೆಗೆದುಕೊಂಡ್ಬಿಟ್ಟು ಅದರ ಮಧ್ಯದಲ್ಲಿ ಇಡಿ. ಅಂದರೆ ಅದು ಮೇಣದ ಥರ ಅದು ಕೋಲ್ಗೇಟು ಈ ಕ್ಲೋಸಪ್ ಏನಿರುತ್ತಲ್ಲ ಹಿಡ್ಕೊಳುತ್ತೆ ಅಷ್ಟೇ. ಅದಕ್ಕೆ ಅದನ್ನು ಹಾಕ್ಕೊಳೋದು. ಈ ಥರ ಮಾಡ್ಬೋದು. ತುಂಬ ಎಫೆಕ್ಟಿವ್ ಇದೆ. ನಾನು ಮಾಡ್ತಾನೇ ಇದ್ದೀನಿ 3 ಇಯರ್ಸಿಂದ. ನಮ್ಮ ಮನೆಯಲ್ಲಿ ಯಾವುದೇ ಥರದ ಡೆಂಗ್ಯೂವಿನಿಂದ ನಾವು ಮುಕ್ತರಾಗಿದ್ದೀವಿ. ಯಾವ ಥರನೂ ಸೊಳ್ಳೆಗಳು ಎಂಟ್ರಿ ಹೊಡೆಯಲ್ಲ. ಮೇನು ಆದಷ್ಟು ಏನಂತಂದರೆ ಒಂದು 100% ಅಂದ್ಕೊಳ್ಳಿ ಸೊಳ್ಳೆ ಇದೆ ಅಂತಂದರೆ ಅಟ್ಲೀಸ್ಟ್ 80% ಸೊಳ್ಳೆಗಳು ಎಂಟ್ರಿ ಹೊಡೆಯಲ್ಲ. ನಾನು ನೋಡಿದ ಪ್ರಕಾರ, ನಾನು ಅಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.